ವೆಲ್ಕಮ್ ಟು ಮೈ ಚಾನೆಲ್. ಇದು ಮಂಡೇ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಒಂದು 4 ಗಂಟೆಗೇ ಎದ್ದು ನಾನು ಬಿಸಿನೀರು ಕುಡಿದು ಮನೆ ಕೆಲಸ ಎಲ್ಲ ಮಾಡಿ, ಆನಂತರ ಸ್ನಾನ ಮಾಡಿ, ಬಾಗಿಲು ತೊಳೆದು, ರಂಗೋಲಿ ಬಿಟ್ಟು, ನನ್ನ ಗಂಡನಿಗೆ ಲೆಮನ್ ವಾಟರ್ ಮಾಡಿಕೊಟ್ಟು, ಆಮೇಲೆ ಪೂಜೆ ಮಾಡಿಕೊಂಡು, ಆಮೇಲೆ ಅಡುಗೆ ಮಾಡಿ ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೆ. ಇವತ್ತು ಗೆಸ್ಟ್ ಇದ್ದರು ಅಂಥೇಳಿ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು, ಆನಂತರ ನಾನು ರೆಡಿ ಆಗ್ತಾಯಿದ್ದೀನಿ. ನಮ್ಮ ಗೆಸ್ಟ್ನ ನಾವು ಮೇಲ್ಕೋಟೆ ಸುತ್ತಾಡೋಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಅಪರೂಪಕ್ಕೆ ಬಂದಿದ್ದರಿಂದ ಅವರು ನೋಡಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹೊರಡೋಕ್ಕೂ ಮುಂಚೆ ನಮ್ಮ ಗೆಸ್ಟ್ಗೆ ನಾನು ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. 5 ಹಣ್ಣು ಹಾಗೆ 2 ಎಡಕ್ಕೆ ಹೂವು, ಬಳೆ ಇಟ್ಟಿದ್ದೆ, ನೀಲಿ ಬಳೆ ಇಟ್ಟಿದ್ದೆ. ಸಾಮಾನ್ಯವಾಗಿ ಅರಿಶಿನ ಕುಂಕುಮದಲ್ಲಿ ನೀಲಿ ಬಳೆಗಳನ್ನ ಇಡೋದಿಲ್ಲ, ಆದಷ್ಟು ತಪ್ಪಿಸ್ತಾರೆ. ಆದರೆ ನನ್ನ ಹತ್ರ ಅವ್ರ ಸೈಜ್ಗೆ ಆಗೋವಂಥದ್ದು ಇದ್ದಿದ್ದು ಅದೊಂದೇ ಕಲರು. ಸೊ ಹಂಗಾಗಿ ನಾನು ಅದನ್ನೇ ಕೊಟ್ಟೆ. ಯಾಕೆ ಕೊಡಬಾರ್ದು ಅಂತ ಹೇಳ್ತಾರೆ ಅಂತಂದರೆ, ಅದು ವೈರಾಗ್ಯದ ಸಂಕೇತ ಅಂತ ಹೇಳ್ತಾರೆ. ಮತ್ತು ಶನಿ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಯಾವುದೇ ಮದುವೆ ಕಾರ್ಯಗಳಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಅದನ್ನು ಬಳಸೋದಿಲ್ಲ. ಪಾಸಿಟಿವ್ ಸೈಡ್ ನೋಡೋದಾದರೆ ಶ್ರೀಕೃಷ್ಣನೂ ಬ್ಲೂನೇ ಅಲ್ವಾ ಇರೋದು. ಮತ್ತು ಬ್ಲೂ ಒಂಥರ ಪೀಸ್ ಹಾಗೆ ಒಂದು ಕ್ಲಾರಿಟಿನ ಕೊಡುವಂಥ ಒಂದು ಎನರ್ಜಿ ಇರುವಂಥ ಕಲರು. ಸೊ ಹಂಗಾಗಿ ಯೂಸ್ ಮಾಡ್ಬೋದು. ಬಟ್ ಮಂಗಳ ಕಾರ್ಯದಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಮತ್ತು ವ್ರತಗಳು ಮಾಡಿದಾಗ ತಪ್ಪಿಸ್ಬೋದು. ಬಟ್ ದಿನನಿತ್ಯ ನೀವು ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಕೊಟ್ಟರೆ ಏನೂ ಆಗೋದಿಲ್ಲ. ಅದೆಲ್ಲ ಮನಸ್ಸಲ್ಲೇನು ಇಟ್ಕೊಳ್ಳೋದು ಬೇಡ. ಬಟ್ ನಾನು ಎಲ್ಲನೂ ತಿಳ್ಕೊತೀನಿ. ತುಂಬ ವೈಜ್ಞಾನಿಕವಾಗಿ ಥಿಂಕ್ ಮಾಡೇ ನಾನು ಅದನ್ನು ಆಚರಣೆ ಮಾಡೋದು. ಸೊ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮನೆಯಿಂದ ಹೊರಡೋಷ್ಟರಲ್ಲಿ ಒಂದು 8:30, 9 ಗಂಟೆ ಆಗೋಕೆ ಇತ್ತು. ಆದಷ್ಟು ಬೇಗ ಹೊರಡೋಣ ಅಂತಾನೆ ಅಂದ್ಕೊಂಡ್ವಿ. ಬಟ್ ಆದರೆ ಲೇಟೇ ಆಯಿತು. ತೊಂದರೆ ಇಲ್ಲ, ಯಾಕಂದರೆ ಇವತ್ತು ಬಿಸಿಲು ತುಂಬ ಕಡಿಮೆ. ಅದು ಎಲ್ಪ್ ಆಯಿತು ನಮಗೆ. ಫಸ್ಟ್ ನಾವು ಯೋಗ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆದರೆ ನಾವು ಫಸ್ಟ್ ಹೋಗಿದ್ದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು, ಮತ್ತು ಅಲ್ಲೆಲ್ಲ ಸುತ್ತಾಡಿಕೊಂಡು, ಒಳಗಡೆ ದೇವಸ್ಥಾನದಲ್ಲಿ ಬಾವಿ ಮತ್ತು ಸಣ್ಣ ಪುಟ್ಟ ದೇವಸ್ಥಾನಗಳು ಒಳಗಡೆನೂ ಇದೆ, ಅಲ್ಲೆಲ್ಲನೂ ಸುತ್ತಾಡಿಕೊಂಡು ಆ ನಂತರ ನಾವು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಅಲ್ಲೇ ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಕಲ್ಯಾಣಿ ಕೂಡ ಸುತ್ತಾಡಿಕೊಂಡು ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಆದರೆ ನಮ್ಮ ತಂದೆ ಮನೆ ಕಡೆಯಲ್ಲೆಲ್ಲ ನಾವು ಹೆಂಗೆ ಮಾಡೋದಂದರೆ, ಫಸ್ಟು ನಾವು ಕಲ್ಯಾಣಿಗೆ ಹೋಗ್ತೀವಿ. ಅಲ್ಲಿ ಕಾಲು ತೊಳ್ಕೊಂಡು, ಕೈ ತೊಳ್ಕೊಂಡು, ತಲೆಗೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು, ಆನಂತರ ಬೆಟ್ಟದ ನರಸಿಂಹಸ್ವಾಮಿ ದರ್ಶನ ಮಾಡಿ, ಆನಂತರ ಚೆಲುವನಾರಾಯಣ ಸ್ವಾಮಿನ ದರ್ಶನ ಮಾಡೋದು. ಇವು ನಮ್ಮ ತಂದೆ ಮನೆಯಲ್ಲಿ ನಾವಿದ್ದಾಗ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ. ಈ ರೀತಿಯಾಗಿ ನಾವು ದೇವ ದರ್ಶನ ಮಾಡೋದು. ಸೊ ಆದರೆ ನಮಗೆ ಗೆಸ್ಟ್ಗೆ ಕನ್ವೀನಿಯೆಂಟ್ ಆಗೋ ಥರ ನಾವಿಲ್ಲಿ ಮಾಡ್ಕೊಂಡ್ವಿ ಅಷ್ಟೇ. ಬಟ್ ಏನು ಇನ್ನೊಂದು ಆವಾಗಲೇ ಹೇಳ್ದಂಗೆ ಏನಂದರೆ, ಬಿಸಿಲೇ ಇರಲಿಲ್ಲ, ತುಂಬ ಕಡಿಮೆ ಬಿಸಿಲಂತೂ. ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಅಷ್ಟೇ, ಅಷ್ಟು ತಂಪಾಗಿತ್ತು ವಾತಾವರಣ. ಮತ್ತು ಮೇಲ್ಕೋಟೆನ ಈ ಥರ ಇದ್ದಾಗಲೇ ನೋಡೋಕ್ಕೆ ಚೆಂದ. ಅದರಲ್ಲೂ ಮಳೆಗಾಲದಲ್ಲಿ ಸ್ವರ್ಗನೇ ಇಲ್ಲಿ. ನಾವು ಅನುಭವಿಸಿರೋರ್ಗೆ ಮಾತ್ರನೇ ಗೊತ್ತು ಇಲ್ಲಿನ ವಾತಾವರಣ ಹೆಂಗಿರುತ್ತೆ ಅಂತ. ಬಿಸಿಲು ಟೈಮಲ್ಲೆಲ್ಲ ಬಂದರೆ ನಿಮಗೆ ಹಂಗೆ ಅನಿಸಲ್ಲ, ಸುಸ್ತಾಗಿಬಿಡುತ್ತೆ. ಬಟ್ ತಂಪಾದ ಟೈಮಲ್ಲಿ, ಮಳೆ ಟೈಮಲ್ಲಿ, ಮಳೆ ಅಂದರೆ ಜೋರು ಮಳೆ ಅಲ್ಲ, ಜಿಟಿ ಮಳೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾತ್ರ ತುಂಬ ಬಿಸಿಲಿಲ್ಲಿ, ಇಲ್ಲಾಂದರೆ ವಾತಾವರಣ ತುಂಬ ತಂಪಾಗೇ ಇರುತ್ತೆ.
ಕಲ್ಯಾಣಿ ನೋಡಿಕೊಂಡು ಬೆಟ್ಟ ಹತ್ತಿದ್ವಿ. ಬೆಟ್ಟಕ್ಕೆ ಹೋಗಿ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಏನಂದರೆ ನರಸಿಂಹಸ್ವಾಮಿ ಅಂತಾನೆ ಅಷ್ಟೇ ಕರೆಯೋಂಗಿಲ್ಲ, ಇದು ಯೋಗ ನರಸಿಂಹಸ್ವಾಮಿ ಅಂತಾನೆ ಕರಿಬೇಕು. ಯಾಕಂದರೆ ನಿಮಗೆ ಈ ರೀತಿಯ ಯೋಗ ಪೊಸಿಷನಲ್ಲಿ ಇರುವ ನರಸಿಂಹಸ್ವಾಮಿ ಎಲ್ಲೂ ಸಿಗೋದಿಲ್ಲ, ಇಲ್ಲೇ ಸಿಗೋದು. ಇನ್ನು ನೀವು ಹಂಪಿಗಳೆಲ್ಲ ನೋಡೋದಾದರೆ ಅಲ್ಲಿ ಕೆತ್ತನೆಯಲ್ಲಿ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಯೋಗಾಸನದಲ್ಲಿ ಕುಳಿತಿರುವ ಮೂಲ ವಿಗ್ರಹ ಇಲ್ಲೇ ಇರೋದು. ಹಾಗೆ ಇದು ಪೂಜನೀಯವಾದಂಥ ಯೋಗ ನರಸಿಂಹಸ್ವಾಮಿ. ಹಾಗೆ ಈ ಯೋಗ ನರಸಿಂಹಸ್ವಾಮಿ ಶಾಂತ ರೂಪದಲ್ಲಿ ಇರ್ತಾರೆ. ಸೊ ಇದು ಉಗ್ರ ನರಸಿಂಹ ಅಲ್ಲ, ನರಸಿಂಹನಾದರೂ ಯೋಗ ನರಸಿಂಹನಾಗಿರೋದ್ರಿಂದ ಇಲ್ಲಿ ಶಾಂತ ರೂಪದಲ್ಲೇ ಇರ್ತಾರೆ, ಅದು ಇಲ್ಲಿನ ವಿಶೇಷ. ಬೆಟ್ಟದಿಂದ ಇಳಿದು ಸೀದಾ ನಾವು ಧನುಸ್ಕೋಟಿಗೆ ಬಂದಿದ್ದು. ಧನುಸ್ಕೋಟಿಯಲ್ಲಿ ಶ್ರೀರಾಮ ವಿಗ್ರಹ ಇದೆ, ಅದು ಬಂಡೆಯಲ್ಲಿ ಕೆತ್ತಲ್ಪಟ್ಟಿರುವಂಥ ವಿಗ್ರಹ. ಶ್ರೀರಾಮರ ವನವಾಸದ ಸಮಯದಲ್ಲಿ ತುಂಬ ಪ್ರದೇಶಗಳಲ್ಲಿ ಅವರು ತಂಗಿದ್ರು ಅಂತ ಹೇಳಲಾಗತ್ತಲ್ಲ, ಆ ರೀತಿಯ ಒಂದು ಪ್ರದೇಶ ಕೂಡ ಇದು. ಅವ್ರು ಎಲ್ಲೆಲ್ಲಿ ತಂಗಿದ್ರು ಅದನ್ನು ಪುಣ್ಯಕ್ಷೇತ್ರ ಅಂತ ಕರೀತಾರೆ. ಆ ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಸೊ ಇಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿಲ್ಲ ಇನ್ನೂ, ಬಟ್ ಬೆಟರ್, ತುಂಬ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಬೆಟರಾಗಿ ಮಾಡಿದ್ದಾರೆ. ಆದರೆ ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಟ್ರೆಕ್ಕಿಂಗ್ ಹೋದಂಥ ಒಂದು ಸಣ್ಣ ಅನುಭವ ಆಗ್ಬೋದು. ಆಧುನಿಕ ಜಗತ್ತಿನ ಎಲ್ಲ ಜಂಜಾಟಗಳನ್ನು ಒಂದು 10 ನಿಮಿಷ ಮರಿಬೋದು ಅಂದರೆ ಈ ಜಾಗಕ್ಕೆ ಖಂಡಿತ ಬಂದು ಒಂದು 10 ನಿಮಿಷ ಇದ್ದು ಹೋದರೆ ಸಾಕು, ನಿಮಗೆ ಮನಃಶಾಂತಿ ಅನ್ನೋದು ಸಿಗುತ್ತೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಅಲ್ಲಿಂದ ರಾಯಗೋಪುರ, ಅಕ್ಕ ತಂಗಿ ಕೊಳ ಎಲ್ಲ ನೋಡಿಕೊಂಡು ನಾವು ಸೀದಾ ಅನ್ನಪೂರ್ಣ ಮೆಸ್ಗೆ ಹೋದ್ವಿ. ಅಲ್ಲಿ ಪುಳಿಯೋಗರೆ ಹಾಗೆ ಪೊಂಗಲ್ ತೊಗೊಂಡಿದ್ವಿ. ಅಲ್ಲಿ ಸ್ಪೆಷಲ್ಲೇ ಅದಲ್ವಾ, ಸೊ ಅದನ್ನೇ ಟೇಸ್ಟ್ ಮಾಡಿಸ್ಬೇಕು ಅಂತಿತ್ತು ಗೆಸ್ಟ್ಗೆ. ಸೊ ಪುಳಿಯೋಗರೆ ಪೊಂಗಲ್ನ ಟೇಸ್ಟ್ ಮಾಡಿಸಿ ಸೀದಾ ನನ್ನ ತಾಯಿ ಮನೆಗೆ ಕರ್ಕೊಂಡು ಹೋದ್ವಿ. ನಾನು ಆ ಕ್ಲಿಪ್ನ ಹಾಕಿಲ್ಲ, ಜೊತೆಗೆ ತುಂಬ ಶೂಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಅರ್ಧಂಬರ್ಧ ಹಾಕಬೇಕಲ್ಲ ಅಂತೇಳಿ ಹಾಕಿಲ್ಲ. ನಮ್ಮ ತಾಯಿ ವಡೆ ಪಾಯಸ ಮಾಡಿದರು. ನನ್ನ ಮೊಬೈಲ್ ಚಾರ್ಜ್ ಕಡಿಮೆ ಆಗಿದ್ದರಿಂದ ನಾನು ಅಲ್ಲೇನೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ತಾಯಿ ಹೇಳಿದ್ರು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗಿ ಅಂತ. ಆದರೆ ನಮ್ಮ ಅತ್ತೆಯವ್ರಿಗೆಲ್ಲ ಲೇಟಾಗಿ ಹೋಗಿತ್ತು, ಅವ್ರಿಗೆ ಡ್ರಾಪ್ ಮಾಡಬೇಕಾಗಿತ್ತು ನಾವು, ಅದಕ್ಕೆ ಅವ್ರ ಜೊತೆನೇ ಹೊರಟ್ವಿ. ಅಲ್ಲಿಂದ ಊರಿಗೆ ಬಂದೆ. ಊರಿಗೆ ಬಂದು ತುಂಬ ಸುಸ್ತಾಗಿ ಹೋಗಿತ್ತು, ತುಂಬ ಸುತ್ತಾಡಿ. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ತಲೆಯಲ್ಲಿ ಧೂವೆಲ್ಲ ತೆಗೆದು ಮಲ್ಕೊಂಡೆ. ಒಂದು 10 ಸೆಕೆಂಡ್ ಅಷ್ಟೇ ಒಂದು ಬ್ಯಾಡ್ ನ್ಯೂಸ್ ಬಂತು ನಮ್ಮೂರಿಂದ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.